ರಾಜ್ಯದ ಮಹದಾಯಿ ಯೋಜನೆ ತಂಟೆ ತೆಗೆದಿರೋ ಪ್ರಮೋದ್ ಸಾವಂತ್ ಅವರು ಶಿವಕುಮಾರ್ ಅವರ ವಿರುದ್ಧ ಹರಿಹಾಯ್ದು ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ದಾರೆ ಅಂತ ಅವ್ರು ಅಂದಿದ್ರು. ಅದಕ್ಕೆ ಕಾಂಗ್ರೆಸ್ ಸಂಸ್ಕೃತಿನ ಪ್ರತಿಬಿಂಬಿಸುತ್ತೆ. ಏನು ಕಾಂಗ್ರೆಸ್ ಸಂಸ್ಕೃತಿ ಪ್ರತಿಬಿಂಬಿಸುತ್ತೆ ಶಿವಕುಮಾರ್ ಹೇಳಿರೋದ್ರಲ್ಲಿ? ಡಿ ಕೆ ಹೇಳಿದ್ರಲ್ಲಿ ಏನು ತಪ್ಪಿದೆ? ಏನು ತಪ್ಪಿದೆ ರೀ? ಗೋವಾ ಚೀಫ್ ಮಿನಿಸ್ಟರ್ನ ಕೇಳ್ರಿ, ಯಾರು ಬಿ ಜೆ ಪಿ ಲೀಡ್ರುಗಳು. ಬುರ್ರ ಬಿಡ್ತೀರಲ್ಲ, ನಾವೇ ಮಹದಾಯಿ ಹುಟ್ಟಿದ್ದೇ ಬಿ ಜೆ ಪಿಯಿಂದ ಅಂತ, ನದಿ ಹರಿತಿರೋದೇ ನಮ್ಮ ಪರ್ಮಿಷನಿಂದ ಅಂತ ಮಾತಾಡ್ತಿರಲ್ಲಪ್ಪ. ಬುರ್ಡ ಗಿರಾಕಿಗಳ ಭಾಗದಲ್ಲಿ 2-3 ರಾಷ್ಟ್ರೀಯ ನಾಯಕರುಗಳು ಮಾತಾಡಿ. ಟ್ರಿಬ್ಯುನಲ್ ಆಗಿರೋ ಆರ್ಡ್ರಿಗೆ ಒಬ್ಬ ಚೀಫ್ ಮಿನಿಸ್ಟ್ರು ಕೋಣ ಅಂದ್ಕೊಂಡು ಮಾತಾಡ್ತಾನಲ್ಲ, ಏನನ್ಬೇಕು? ಏನು ಹೇಳಬೇಕಾಗಿತ್ತು ಹಂಗಾರೆ? ನಮ್ಮ ಡಿ ಸಿ ಎಮ್ಮು ಹಾರ ತಗೊಂಡೋಗಿ ಮಲ್ಲಿಗೆ ಹಾರ ಹಾಕ್ಬಿಟ್ಟು ಬರಬೇಕಾಗಿತ್ತ ಈ ಪಾರ್ಟಿಗೆ? ಏನು ಹೇಳಬೇಕಾಗಿತ್ತು? ಎಸ್, ಕರೆಕ್ಟ್. ಕಾಂಗ್ರೆಸ್ ಸಂಸ್ಕೃತಿ ಏನಪ್ಪ? ಕಾಂಗ್ರೆಸ್ ಸಂಸ್ಕೃತಿ, ನಿನ್ನ ಸಂಸ್ಕೃತಿ ಏನು? ಗೋವೆನಲ್ಲಿ ನಿಂದು ಏನು ಸಂಸ್ಕೃತಿಪ್ಪ? ಹಾಂ, ಕ್ಲಬ್ಬು ಬಾರು ಸಂಸ್ಕೃತಿ ಬಂದು ನಮಗೆ ಹೇಳ್ತಾರೆ ಸಂಸ್ಕೃತಿನಿಲ್ಲಿ. ಸರಿ ಇದೆ ಅವ್ರು ಹೇಳಿದ್ದು. ಇದನ್ನು ಮಾಡಿಸ್ರಪ್ಪ ಬಿ ಜೆ ಪಿಲಿ. ಈಗ 24 ಜನ 11 ವರ್ಷ ಮೋದಿದು ಕೊಡಿಸ್ರಪ್ಪ ಗಿಫ್ಟಾಗಿ ಚಾಲನೆ ಮಾಡಿಸ್ರಪ್ಪ. ನಾವೇ ದುಡ್ಡು ಕೊಟ್ಟಿದ್ದು, ನಾವೇ ಗುದ್ಲಿ ಹಾಕಿದ್ದಿದ್ದು. ಅಯ್ಯ, ಬುರ್ಡ ಗಿರಾಕಿಗಳು ತಗೊಂಬಂದು ಮಾಡಿಸಿ ನೋಡೋಣ. ಎಸ್, ಅದಕ್ಕೆ ಅವ್ರ್ಯಾರೋ ಚಲುವರಾಯ ಸ್ವಾಮಿ, ಇದು ಕುಮಾರಸ್ವಾಮಿ ಮತ್ತು ಬಿ ಜೆ ಪಿ ಎಲ್ಲ ಮಾಡ್ಬೋದಲ್ಲ ಅಂತಾರೆ. ಸುಮ್ಮನೆ ಕೂತ್ಕೊಳ್ರಿ ನೀವು ಅಷ್ಟೇ. ಹೇಳ್ರಿ ನಿಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರಿಗೆ ಫೋನ್ ಮಾಡಿಬಿಟ್ಟು, ಇದು ಸ್ಟಾಲಿನ್ಗೆ ಒಂದು ಫೋನ್ ಮಾಡಿಬಿಟ್ಟು ಮಾಡಿಸ್ಬೋದಲ್ವಾ ಅಂತ ಹೇಳಿ ನೋಡೋಣ. ಅದಕ್ಕೆ ಹೇಳೋದು, ಗೋಸುಂಬೆ ರಾಜಕಾರಣದ ಪರಮಾವಧಿಯಲ್ಲಿ ಪ್ರಜಾಪ್ರಭುತ್ವ ಸಿಕ್ಕಾಕೊಂಡು ಕೂತಾಗಿದೆ. ಈ ಸ್ವಾರ್ಥಿಗಳ ಮಧ್ಯದಲ್ಲಿ ನಾವು ಸುಮ್ಮನೆ ಹಿಂಗೆ ಲಾಭ ಅಂತ ಬುಡ್ಕೊಂಡು ಓಡಾಡಬೇಕು ಅಷ್ಟೇ. ಎಸ್, ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿ ಜಾತಿ ಗಣತಿ ನಡೆಯದಿರುವುದು ದೊಡ್ಡ ತಪ್ಪು. ಈ ತಪ್ಪನ್ನು ನಾವು ಸರಿಪಡಿಸ್ತೀವಿ ಅಂತ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟಿದ್ದಾರೆ. ಒಬಿಸಿಗಳ ಸಮಸ್ಯೆಗಳನ್ನು ಅರಿಯುವಲ್ಲಿ ವಿಫಲವಾಗಿದ್ದೀವಿ, ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಸಾಮಾಜಿಕ ಆರ್ಥಿಕ ಗಣತಿ ಶುರು ಮಾಡಿದ್ದೇ ರಾಜ್ಯ ಅಂತ ಸಿಎಂ ಹೇಳಿದರು. ಮತ್ತೊಂದು ಕಡೆಯಲ್ಲಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರನ್ನ ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ. ಸೋನಿಯಾ ಅವರು ತಮಗೆ ಬರೆದಂತಹ ಪತ್ರದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡ್ತಾ, ಇದು ನನಗೆ ಆಸ್ಕರ್, ನೊಬೆಲ್ ಪ್ರಶಸ್ತಿ, ಜೀವಮಾನ ಆಯ್ತಪ್ಪ, ಆಸ್ಕರ್ ನೊಬೆಲ್ ನೆಕ್ಸ್ಟ್ ಟೈಮಿಂದ ಸೋನಿಯಾ ಗಾಂಧಿ ಕೈಲಿ ಕಾಗ್ದ ಬರ್ಸಿ ಆಸ್ಕರ್ ನೊಬೆಲ್ ಅಂತ ಹಾಕ್ಕೊಳ್ಳಿ. ಯಾವನ್ ಬೇಡ ಅಂದವ್ ನಿಮ್ಮನ್ನ ಪರಮವೀರ್ ಚಕ್ರ ಅಂತ ಹಾಕೊಳ್ಳಪ್ಪ. ಯಾರು ಬೇಡ ಅಂತಾರೆ? ಯಾರು ಬೇಡ ಅಂದವರು? ಭಾರತ ರತ್ನ ಅಂತ ಹಾಕೊಳ್ಳಪ್ಪ. ಯಾರು ಬೇಡ ಅಂದವರು? ಇದನ್ನೇ ಆಗ ನಾನು ಹೇಳಿದ್ದಿದ್ದು. ಕಾಂಗ್ರೆಸ್ಸಿಗರಿಗೆ ಡೆಮಾಕ್ರಸಿಯ ಹೆಸರಿನಲ್ಲಿ ನಾವು ಈ ವಿಚಾರದಲ್ಲಿ ಹೇಗಿದ್ದೇವೆ ಎಂಬ ಅವ್ರಿಗದು ತಪ್ಪು ಅಂತ ಅನ್ಸೋದೇ ಇಲ್ಲ. ಮಾಡ್ತಿರೋದೇ ಸರಿ, ತಪ್ಪು ಅನ್ಸೋದೇ ಇಲ್ಲ ಅವ್ರಿಗೆ. ಡಕಾಯಿತನಾಗಿ ಇದ್ದ ವ್ಯಕ್ತಿ ಕೇಳಿದಾಗ, ನಿನ್ನ ಈ ಡಕಾಯಿತಿಯಲ್ಲಿ ಹೆಂಡತಿ ಮಕ್ಕಳು ಪಾಲ್ದಾರರಾಗ್ತಾರೋ, ಅವ್ರಿಗೆ ನಾನು ಡಕಾಯಿತಿ ಮಾಡ್ತಿದ್ದಿದ್ದು ತಪ್ಪು, ಅಥವಾ ಪ್ರಾಣಿ ಕೊಲ್ತಿದ್ದಿದ್ದೋ ಮತ್ತೊಂದೇನೋ ಫಾರೆಸ್ಟಲ್ಲಿ ತಪ್ಪು ಅಂತ ಅನಿಸೇ ಇರಲಿಲ್ಲ. ಬಂದು ಹೆಂಡತಿ ಮಕ್ಕಳನ್ನ ಕೇಳಿದ ಮೇಲೆ ಅನ್ನಿಸ್ತು ಹೌದಲ್ಲ ಅಂತ. ತಪ್ಪು ಹಾಗೆ ಇವ್ರಿಗೆ ಅನಿಸೋದೇ ಇಲ್ಲ. ಇವ್ರಿಗೆ ಯಾವತ್ತಿಗೂ ಅನಿಸಿಲ್ಲ. ಇನ್ನು ರಾಹುಲ್ ಗಾಂಧಿ ಹೇಳ್ತಾರೆ ತಪ್ಪಾಗ್ಬಿಟ್ಟಿದೆ, ಕರ್ನಾಟಕದಲ್ಲಿ ಸರಿಪಡಿಸ್ತೀನಿ ಅಂತ. ಅಲ್ಲ ಸರ್, ನಿಮ್ಮ ಮುಖ್ಯಮಂತ್ರಿ ಸ್ಟ್ರಾಂಗ್ ಆಗಿ ಡಿಫೆಂಡ್ ಮಾಡಿದ್ರಲ್ಲ ಹಳೇ ಸರ್ವೇನ, ಅಷ್ಟೊಂದು ದುಡ್ಡು ಖರ್ಚು ಮಾಡಿ, ನಿಮ್ಗೆ ಅದು ತಪ್ಪು ಅನ್ನಿಸ್ಲಿಲ್ವಾ? ಆ ಸರ್ವೇನೇ ಕೊಟ್ಬಿಡ್ಬೇಕಾಗಿತ್ತು. ಯಾಕಪ್ಪ ಹೊಸ ಸರ್ವೆ ಕೈ ಹಾಕಿಸ್ಬೇಕಿತ್ತು? ಬಿಕಾಸ್ ಮೇಲ್ವರ್ಗದ ಜಾತಿಯ ಜನ ಅದನ್ನು ಅಪೋಸ್ ಮಾಡಿದ್ರು. ಪೊಲಿಟಿಕಲಿ ಯು ಡಿಡ್ ನಾಟ್ ವಾಂಟ್ ಆಸ್ ಎ ಇದು. ಅದಕ್ಕೆ ಇನ್ನೊಂದು ಮಾಡಿಸ್ಕೊಂಡ್ರಿ. ಈಗ ಅದು ಯಾರ ತಪ್ಪು? ನಮ್ದಾ? ಯಾರ ತಪ್ಪು ಸರ್ ಅದು? ನೀವು ಸಿದ್ದರಾಮಯ್ಯನಿಗೆ ಹೇಳ್ಬಿಟ್ಟು ಪ್ರಕಟ ಮಾಡಿರಿ ಆ ಕಾಂತರಾಜು ವರದಿನ ಅಂತ ಮಾಡಿಸ್ಬೇಕಾಗಿತ್ತು. ಸೊಪ್ಪನ್ನ ನಾಳೆ ಸರಿಪಡಿಸ್ಕೊಳ್ಳೋ ಬರೋ ಬದಲು ನೆನ್ನೆನೇ ರಿಪೇರಿ ಮಾಡಿಬಿಡ್ಬೋದಿತ್ತಲ್ಲ, ಬೇಗನೆ ಆಗೋಗ್ತಿತ್ತು. ಇವತ್ತು ಸಿ ಎಮ್ಮು ಡಿ ಸಿ ಎಮ್ದು ಅಧಿಕಾರಿಗಳು ಯಾರೋ ವಿಶೇಷ ಅಧಿಕಾರಿಗಳಂತೆ ಏನೋ ಜಗಳ ಆಡ್ಕೊಂಡಿದ್ದಾರಂತೆ. ನಾನು ಬೂಟಲ್ಲಿ ಹೊಡೋದು, ನಿಂಗೆ ಅದ್ರಲ್ಲಿ ಮಾಡ್ಬಿಡ್ತೀನಿ, ನಂಗೆ ಇದು ಮಾಡ್ಬಿಡ್ತೀನಿ ಅಂತ. ಏನು ಮಾಡ್ಬೇಕದಕ್ಕೆ ನಾವು? ವಾಟ್ ಯು ವಾಂಟ್? ಇಟ್ಸ್ ಪಬ್ಲಿಕ್ ಇಶ್ಯೂನಾ ಇದು? ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಸಂಬಂಧಪಟ್ಟ ಅವರವರ ಸಿ ಎಮ್ಮು ಅವ್ರವ್ರ ಡಿ ಸಿ ಎಮ್ಗಳು ಆ್ಯಕ್ಷನ್ ತೊಗೋಬೇಕು. ಅದಕ್ಕೆ ಪ್ರಾಣ ಬೆದರಿಕೆ ಕಂಪ್ಲೇಂಟ್ ಕೊಟ್ಕೊಂಡಿದ್ದಾರೆ. ಎಸ್.